ಸಿಕ್ಕಾಕೊಂಡಿದೆ. ಯಾವೊಂದು ಇಂದ್ರಾನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಬರುತ್ತೆ ಟ್ರಾಫಿಕ್. ಆದ್ರೆ ಯಾರೊಂದು ನಾವು ಕಂಟ್ರೋಲ್ ರೂಮ್ಗೂ ಫೋನ್ ಮಾಡಿದ್ದೀವಿ, ಇದುವರೆಗೂ ಯಾರು ಬಂದು ಈ ಒಂದು ಆಂಬುಲೆನ್ಸ್ನ ಮತ್ತೆ ಈ ರಸ್ತೆನ ಟ್ರಾಫಿಕ್ ಕ್ಲಿಯರ್ ಮಾಡೋಕ್ಕೆ ಯಾವ ಪೊಲೀಸರು ಬಂದಿಲ್ಲ. ಕಂಟ್ರೋಲ್ ರೂಮ್ಗೆ ಫೋನ್ ಮಾಡಿದ್ರು ಸಹ. ನೋಡಿ, ಈಗ ಒಂದು ಆಂಬುಲೆನ್ಸ್ ಸಿಕ್ಕಾಕೊಂಡಿತ್ತು. ಇಂದ್ರಾನಗರ 100 ಅಡಿ ರಸ್ತೆ ಇದು. ನೋಡಿ ಪಾರ್ಕಿಂಗು. ಕಂಟ್ರೋಲ್ ರೂಮ್ಗೆ ಫೋನ್ ಮಾಡಿದ್ರು ಸಹ ಪಾಪ 15ರಿಂದ 20 ನಿಮಿಷ ಈ ಹೋಟೆಲ್ಗಳು ಮತ್ತೆ ಈ ಏನು ಪಬ್ಬು ಬಾರ್ಗಳಿದೆಯಲ್ಲ, ಈ ಪಬ್ಬು ಬಾರ್ ಇರೋದ್ರಿಂದ ಇಲ್ಲಿ ಪಾರ್ಕಿಂಗು ಹೆಂಗಿದೆ ಅಂದ್ರೆ ಪಾರ್ಕಿಂಗು ಇಲ್ಲಿ ಒಂದು ಮರ ಇದೆ. ಆ ಮರನೂ ಸಹ ಕುಡ್ವಾದ ಮೇಲಿದೆ. ಇಲ್ಲೊಂದು ನೋಡಿ ಎಷ್ಟು ಚೆನ್ನಾಗಿ ಎಲ್ಲಿಂದಾನ ಬರ್ತಾರೆ. ಆದ್ರೆ ಬೆಂಗಳೂರಲ್ಲಂತೂ ಅಲ್ಲ, ಈ ಊರು ಬಿಟ್ಟು ಬಂದಿರ್ತಾರೆ. ನೋಡಿ ಇಲ್ಲೊಂದು ಮರ ಇದೆ. ಈ ಮರದ್ದು ಅಂದ್ರೆ ರಸ್ತೆಗೆ ಎಷ್ಟು ಅರ್ಧ ರಸ್ತೆ ಕವರ್ ಮಾಡಿದ್ದಾರೆ. ಈ ಗಾಡಿ ನೋಡಿ, ಎಲ್ಲ ಪಬ್ಬು ಬಾರ್ಸು ಇಲ್ಲಿರೋದು. ಅಂದ್ರೆ ಪೊಲೀಸವ್ರಿಗೆ ಏನಂದ್ರೆ ಇದೆಲ್ಲ ಕೇಳಬಾರ್ದು. ನೋಡಿ ಇದೊಂದು ಪಬ್ಬು, ಇಲ್ಲಿ ಪಾರ್ಕಿಂಗು. ಆಂಬುಲೆನ್ಸ್ ಸಿಕ್ಕಾಕೊಂಡು ಒಂದು ಜೀವ ಯಾವ ತರ ಒಂದು ಅವ್ರ ಮನೆಯಲ್ಲಿ ಅವ್ರ ಮನೆಯವ್ರಿಗೆ ಯಾವ ತರ ಸಂಕಟ ಇರುತ್ತೆ. ಆದ್ರೂ ಯಾರು ಲೆಕ್ಕ ಮಾಡ್ತಾ ಇಲ್ಲ. ಕಂಟ್ರೋಲ್ ರೂಮ್ಗೆ ಫೋನ್ ಮಾಡಿದ್ರು ಪೊಲೀಸರು ಕೊನೆಗೆ ಬಂದಿಲ್ಲ. ಇಲ್ಲಿ ಪಾರ್ಕಿಂಗು ನೋಡಿ, ಇಲ್ಲಿ ಸಿಗ್ನಲ್. ಆ ಸಿಗ್ನಲ್ ಪಕ್ಕ ಡಬಲ್ ಪಾರ್ಕಿಂಗು, ಆಟೋ ಮತ್ತೆ ಗಾಡಿಗಳೆಲ್ಲ ನೋಡಿ ಪಾರ್ಕಿಂಗ್ ಮಾಡಿ ಆರಾಮಾಗಿ ಕೂತಿರ್ತಾರೆ ಡ್ರೈವರ್ಗಳು. ಮತ್ತೆ ಎಲ್ಲ ಮಾಲೀಕರು ಪಬ್ಬು ಬಾರ್ ಅಂತ ಹೋಗಿರ್ತಾರೆ. ಸೊ ನಮ್ಮ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಈ ತರ ಇದೆ. ಏನಂದ್ರೆ ಎಲ್ಲಿ ಕೊಡಬಾರ್ದು ಪಾರ್ಕಿಂಗು ಅಲ್ಲಿ ಪಾರ್ಕಿಂಗ್ ಕೊಟ್ಟಿದ್ದಾರೆ ಪೊಲೀಸವರು. ಪೊಲೀಸವ್ರಿಗೆ ಏನಿಲ್ಲ, ಅವರಿಗೆ ಬರಬೇಕಾಗಿರೋ ತಿಂಗಳು ಏನು ಬರಬೇಕು ಎಲ್ಲ ಹೋಟೆಲ್ ಪಬ್ಬಿಂದ ಬಂದೇ ಬರುತ್ತೆ. ಇದೆಲ್ಲರಿಗೂ ಗೊತ್ತಿರೋಂಥ ವಿಚಾರ. ಆದ್ರೆ ಯಾರಾದ್ರೂ ಸಾಯ್ಲಿ, ಪೊಲೀಸವ್ರಿಗೆ ಬರೋದು ಬಂದ್ಬಿಟ್ರೆ ಸಾಕು, ಅವ್ರೇನು ತಲೆ ಕೆಡಿಸ್ಕೊಂಡು ಇಲ್ಲಿ ಬಂದು ಟ್ರಾಫಿಕ್ ಕ್ಲಿಯರ್ ಮಾಡೋಣ. ನೋಡಿ ಇನ್ನು ಎಷ್ಟಿದೆ ಟ್ರಾಫಿಕ್. ಜನ ಸಾಯ್ತಾ ಇರ್ತಾರೆ. ಬೆಂಗಳೂರಿಗೆ ಬಂದು ಎಲ್ಲರೂ ಬೈತಾರೆ. ಈ ಬಡ್ಡಿ ಮಕ್ಕಳು ಊರ್ ಬಿಟ್ಟು ಬಂದಿರ್ತಾರಲ್ಲ, ಅವರಿಂದನೇ ಟ್ರಾಫಿಕ್ ಜಾಮ್ ಆಗ್ತಾ ಇರೋದು. ಒಟ್ಟಲ್ಲಿ ಸಮಸ್ಯೆ ಏನಪ್ಪಾ ಅಂದ್ರೆ, ನಮ್ಮ ಕರ್ನಾಟಕದಲ್ಲಿ ಯಾವತ್ತು ಲಂಚ ಅನ್ನೋದು ಹೋಗುತ್ತೆ, ಯಾವತ್ತು ಈ ಪೊಲೀಸ್ ಮಾಮೂಲು ಅನ್ನೋದು ಹೋಗುತ್ತೆ. ಈ ಪೊಲೀಸವರು ಹೋಟೆಲ್ಗಳ ಹತ್ರ ಮತ್ತೆ ಈ ಪಬ್ಗಳ ಹತ್ರ ಈ ಅಂಗಡಿಯವ್ರ ಹತ್ರ ಯಾವಾಗ ಕೈ ಚಾಚೋದು ಬಿಡ್ತಾರೆ, ಪ್ರಾಮಾಣಿಕವಾಗಿ ಯಾವಾಗ ಕೆಲಸ ಮಾಡ್ತಾರೆ, ಆಗ ಮಾತ್ರನೇ ಈ ಸಮಸ್ಯೆಗೆ ಒಂದು ಪರಿಹಾರ ಸಿಗೋದು. ಇದಕ್ಕೆ ದಯಮಾಡಿ ಈ ಒಂದು ವಿಡಿಯೋನ ಹೆಚ್ಚಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಪೊಲೀಸ್ ಕಮಿಷನರ್ ವರೆಗೂ ತಲುಪಬೇಕು, ಮತ್ತೆ DG IG ವರೆಗೂ ತಲುಪಬೇಕು. ಅಲ್ಲಿವರೆಗೂ ಶೇರ್ ಮಾಡಿ. ಧನ್ಯವಾದಗಳು.